ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೇನೆ. ಗೈಸ್, ಇವತ್ತು ಮಂಡೇ, ಬೆಳಿಗ್ಗೆ ಗಂಟೆ 10 ಕಾಲಾಯಿತು. ಮೀನೆಲ್ಲ ಕಟ್ ಮಾಡಿ ಆಯಿತು ಗೈಸ್. ಇವತ್ತು ಸಿಗಡಿ ತಂದದ್ದು. ಇವಾಗ ಮೀನಿಗೆ ತುಂಬ ರೇಟ್. ಸೊ ಹಾಗೆ ಮೀನು ಅಷ್ಟೊಂದು ಒಳ್ಳೆ ಇರಲಿಲ್ಲ ಅಂತೇಳಿ ಸಿಗಡಿ ತಗೊಂಡು ಬಂದಿದ್ರು ಹಸ್ಬೆಂಡ್. ಹಾಗೆ ಸಿಗಡಿ ಕಟ್ ಮಾಡಿ ಎಲ್ಲ ಆಯಿತು. ಸ್ವಲ್ಪವೇ ಇತ್ತು, ಅದು ಜಾಸ್ತಿನೇ ಇರಲಿಲ್ಲ. ಅದಕ್ಕೆ ಮಿಕ್ಸ್ಡ್ ಮಾಡಿ ಹಾಕಲಿಕ್ಕೆ ಏನಿರಲಿಲ್ಲ ಗೈಸ್. ಸೊ ಹಾಗಾಗಿ ಖಾಲಿ ಸಿಗಡಿ ಮಾತ್ರ ಮಾಡೋದು ಇವತ್ತು ಪದಾರ್ಥ. ಸ್ವಲ್ಪ ಕಡ್ದದ್ದು ಕೂಡ, ಮತ್ತೆ ನೈಟಿಗೆ ಏನಾದರೂ ಸಂಜೆಗೆ ಏನಾದರೂ ಬೇರೆ ಮಾಡೋದು. ಇನ್ನು ನಿನ್ನೆ ಗೈಸ್ ಸ್ವೀಡಲ್ಲಿ ಇದ್ಲಲ್ವಾ, ಸೊ ಮೊನ್ನೆ ಹಾಗೆ ಮೊನ್ನೆ ನಾನು ನಿನ್ನೆ ಬ್ಲಾಗಲ್ಲಿ ಹಾಕಿದ್ದಲ್ವಾ, ಇದು ಕಾಡಿಗೆ ಹೋಗಿ ಅಲ್ಲಿ ಐಸ್ ಆ್ಯಪಲ್ ಇದ್ದು ಮತ್ತೆ ಅದೆಲ್ಲ ತೋರಿಸಿದ್ದು, ಪುನರ್ಪುಳಿ ಅದೆಲ್ಲ. ಹಾಗೆ ಸೊ ಮಾವಿನಕಾಯಿದ್ದು ತೋರಿಸ್ಲಿಕ್ಕೆ ಆಗಿಲ್ಲ ಅಲ್ಲ. ಹಾಗೆ ನಾನು ಮತ್ತೆ ಸ್ವೀಡಲ್ಲಿ ಹೋದದ್ದು ಗೈಸ್. 2, 3, 4 ಮರದಲ್ಲಿ ಇತ್ತು. 3 ಮರಕ್ಕೆ ಹೋದ್ವಿ, ಇನ್ನೊಂದು ಮರ ಸ್ವಲ್ಪ ದೂರ ಇತ್ತು, ಅಲ್ಲಿ ಹೋಗ್ಲಿಲ್ಲ. ಹಾಗೆ ತುಂಬ ಇತ್ತು ಗೈಸ್ ಮಾವಿನಕಾಯಿ ಎಲ್ಲ. ನಾನು ಎಲ್ಲ ವಿಡಿಯೋ ಮಾಡಿ ಇಟ್ಕೊಂಡಿದ್ದೇನೆ, ಯಾವ ಯಾವ ಮರದ್ದು ಯಾವ ಯಾವ ಮಾವಿನಕಾಯಿ ಅಂತೇಳಿ. ಅದು ಬೇರೆಯವರು ಬಂದೆಲ್ಲ ಅದಕ್ಕೆ ಕಲ್ಲು ಹೊಡೆದು ಮತ್ತೆ ಕೋಲನ್ನೆಲ್ಲ ಪಿಸಾಡಿ ಹಾಕಿ ಎಲ್ಲ ಗೈಸ್, ಅದು ತುಂಬ ಕೆಳಗೆ ಬಿದ್ದಿದೆ. ಇನ್ನು ಸ್ವಲ್ಪ 1 ವೀಕ್ ಆದ ನಂತರ ಅದು ಹಣ್ಣಾಗ್ತದೆ, ನಾವು ತಂದು ತೆಗೆದಿಟ್ಟರೆ. ಹಾಗೆ 1 ವೀಕ್ ಬಿಟ್ಟು ಅದನ್ನು ತಕೊಂಡು ಬರಬೇಕು. ಹಾಗೆ 1 ವೀಕ್ ಕಳೆದು ಹೋಗುವ ಅಂತೇಳಿ, ಅಷ್ಟರಲ್ಲಿ ಬೇರೆಯವರು ಬಂದು ತೆಗೆದುಕೊಂಡು ಹೋದ್ರೆ ಆಯಿತು. ಮೇಲೆಲ್ಲ ತುಂಬ ಇದೆ ಗೈಸ್, ಮೇಲೆಲ್ಲ ತುಂಬ ಇದೆ. ಅದು ಕೊಯ್ಲಿಕ್ಕೆ ಅಷ್ಟೇ ದೊಡ್ಡದು ಇದು ಬೇಕು, ಕೋಲು ಬೇಕಿಲ್ಲ, ಅದ್ರೆ ಆಗುದಿಲ್ಲ. ಮತ್ತೆ ತುಂಬ ರಾಶಿ 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 ಥರ ಇದೆ ಗೈಸ್. ಬನ್ನಿ ನೋಡ್ಕೊಂಡು ಬರುವ. ಹಾಯ್ ಗೈಸ್, ಗುಡ್ ಈವ್ನಿಂಗ್ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನಾವೀಗ ಸ್ವೀಡಲ್ಲಿ ಬಂದಿದ್ದಾಳೆ ನಿನ್ನೆ. ಹಾಗಾಗಿ ನಾವು ಇವತ್ತು ಮಾವಿನಕಾಯಿ ಇದೆ ಅಂತ ನಾನು ಮೊನ್ನೆ ತೋರಿಸಿದ್ದಲ್ಲ ಗೈಸ್, ಹಾಗೆ ನಾವು ಹೋಗ್ತಾ ಇದ್ದೇವೆ. ನೋಡಿ, ಅದೇ ಮರ 2, 3 ಮರ ಉಂಟು ಗೈಸ್. ಹೋಗುವ ಒಂದೊಂದಾಗಿ. ಈ ಒಂದು ಮರ ನೋಡಿ ಗೈಸ್, ಯಾವ ರೀತಿ ಒಂದು ಹೂವಿನ ಥರ ಅರಳಿದಾಗೆ ಇದೆ, ಚೆಂದ ಇದೆ. ಹೋಗ್ತಾ ಇದ್ದೇವೆ. ಮುಳ್ಳಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಗೈಸ್. ಇದು ಕೊಟ್ಟರು ಕೂಡ, ಬೆಂಕಿ ಕೊಟ್ಟರು ಕೂಡ ಆಗೋದಿಲ್ಲ. ಇದೊಂದು ಪುನರ್ಪುಳಿಯ ಮರ ನೋಡಿ ಗೈಸ್. ಲಾಸ್ಟಿಗೆ ಹೇಗೋ ಬಂದೇ ಬಿಟ್ವಿ ನಾವು ಮಾವಿನ ಮರಕ್ಕೆ. ನೋಡಿ ಎಷ್ಟೊಂದು ಇದೆ ನೋಡಿ ಮಾವಿನಕಾಯಿ. ಮರ ತುಂಬ ಇದೆ ಗೈಸ್, ಇದಕ್ಕಿಂತ ತುಂಬ ಇತ್ತು. ಬೇರೆಯವರು ಯಾರೋ ಬಂದು ಅದನ್ನೆಲ್ಲ ಕೋಲಲ್ಲಿ ಹೊಡೆದೆಲ್ಲ ಹಾಕಿದ್ದಾರೆ ಕೆಳಗಡೆ. ಮಾವಿನಕಾಯಿ ಎಲ್ಲ ತುಂಬ ಬಿದ್ದಿದೆ. ಅದರಲ್ಲಿ 1, 2, 3 ನಮಗೆ ಸಿಕ್ಕಿತು ನೋಡಿ. ತುಂಬ ಕೆಳಗೆ ಬೀಳಿಸಿದ್ದಾರೆ. ಎಲೆ ಎಲ್ಲ ಎಷ್ಟು ಬಿದ್ದಿದೆ ನೋಡಿ. ನೋಡಿ, ಒಂದು ಸಿಕ್ಕಿತು ಗೈಸ್. ತುಂಬ ಒಳ್ಳೆ ಉಂಟು ಗೈಸ್, ಒಳ್ಳೆ ಪರಿಮಳ ಉಂಟು. ಇನ್ನು ಸ್ವಲ್ಪ ದೊಡ್ಡದಾದರೆ ಹಣ್ಣಾಗ್ಲಿಕ್ಕೆ ಆಗ್ಬೋದು, 1 ವೀಕ್ ಕಳೆದ್ರೇನು. ನೋಡಿ, ಈ ಗೆಲ್ಲಿನಲ್ಲೆಲ್ಲ ಇದೆ, ಜಾಸ್ತಿ ಇದೆ. ಅದು ಬಿಸಿಲಿಗೆ ಅಷ್ಟೊಂದು ನಿಮಗೆ ಕಾಣುವುದಿಲ್ಲ. ನಾವು ಬಂದದ್ದು ಸಂಜೆ ಹೊತ್ತು, ಆ ಬಿಸಿಲು ಅಲ್ಲಿಗೆ ತಾಗ್ತದೆ ನೋಡಿ. ಕೋಲು ಪಿಸಾಡಿ ನೋಡುವ ಅಂತ ಯೋಚನೆ ಮಾಡೋದು ನಾವು, ಆದರೆ ಅಷ್ಟು ಮೇಲೆ ಹೋಗ್ತದೆ ಇಲ್ವಾ ಗೊತ್ತಿಲ್ಲ. ಉದ್ದ ಏನಾದರೂ ಕೋಲು ತಂದಿದ್ರೆ ತೆಗಿಬೋದಿತ್ತು, ಬಟ್ ಅಲ್ಲಿ ಎಂತ ಇರಲಿಲ್ಲ ತೆಗಿಲಿಕ್ಕೆ ಕೂಡ. ಸುಮ್ಮನೆ ಹೊಡೆದು ಅದಕ್ಕೆ ನೋವು ಮಾಡೋದು ಯಾಕೆ ಅಂತ ಹೇಳಿ ನಾವು ಸುಮ್ಮನೆ ರಿಟರ್ನ್ ಹೋಗುವ ಅಂತ ಆಲೋಚನೆ ಮಾಡ್ತಾ ಇದ್ದೇವೆ. ಇನ್ನೂ 2, 3 ಮರ ಉಂಟು ಗೈಸ್, ಅದಕ್ಕೆ ಅಲ್ಲೆಲ್ಲ ಹೋಗುವ ಅಂತ ಹೇಳಿ. ನೋಡಿ, ಅಲ್ಲೆಲ್ಲ ತುಂಬ ಬಿದ್ದಿದೆ ಗೈಸ್, ಎಲ್ಲ ಆಚೆ ಈಚೆ ಮಾಡಿ ಹಾಕಿದ್ದಾರೆ ನೋಡಿ. ಎಷ್ಟು ಇದೆ ಅಂತೇಳಿಲ್ಲ, ಅಷ್ಟೇ ಹುಲ್ಲುಗಳು ಅದೆಲ್ಲ ನೋಡಿ. ಅದರಲ್ಲಿ ಎಲ್ಲಿ ಬಿದ್ದರೂ ಕೂಡ ನಮಗೆ ಕಾಣಲಿಕ್ಕಿಲ್ಲ, ಆ ರೀತಿ ಆಗಿದೆ. ಇನ್ನೆರಡು ಏನಾದರೂ ಮಾಡಿ ತೆಗೆಯುವ ಅಂತೇಳಿ ಸರ್ಕಸ್ ಮಾಡೋದು ಗೈಸ್, ಆದರೆ ನಮಗೆಂತ ಸಿಗುವುದಿಲ್ಲ ತೆಗಿಲಿಕ್ಕೆ. ಕೋಲ್ ಅದಕ್ಕೆ ತುಂಬ ದೊಡ್ಡದು ಬೇಕು. ನಮ್ಮ ಈ ಚಿಕ್ಕ ಕೋಲೆಲ್ಲ ಅದಕ್ಕೆ ಆಗುವುದಿಲ್ಲ ಗೈಸ್. ಅದು ಮೇಲೆ ತನಕ ಹೋಗೋದು ಕೂಡ ಇಲ್ಲ ನೋಡಿ. ಅಲ್ಲೆಲ್ಲ ಮೇಲೆ ದೊಡ್ಡದಾಗಿದ್ದು ತುಂಬ ಇದೆ ಗೈಸ್.
1 ವೀಕ್ ಬಿಟ್ಟು ಬಂದರೆ ನೋಡಿ, ನಾವು ಕೋಳು ಬಿಸಾಡಿದ್ದು ಅದು ಅಲ್ಲಿಗೆ ತಾಗಿದೆ ಬಟ್ ಬೀಳಲಿಲ್ಲ ನೋಡಿ. ಇನ್ನೊಂದು ಬಿಸಾಡಿದ್ವಿ, ಅದು ಕೂಡ ಬೀಳಲಿಲ್ಲ. ಮಾವಿನಕಾಯಿ ಮರದ್ದು ನೀವು ನೋಡಿದಲ್ಲ, 2 ಸಿಕ್ಕಿತು. ಇನ್ನೊಂದು ಕಡೆ ಹೋಗ್ತಾ ಇದ್ದೇವೆ, ನೋಡುವ ಅಲ್ಲಿ ಉಂಟಾ ಇಲ್ವಾ ಅಂತ. ಈ ಮರದಲ್ಲಿ ಗೈಸ್ ಉಂಟಂತೆ, ನೋಡುವ ಎಲ್ಲಿದೆ ಅಂತೇಳಿ. ಇಲ್ಲೊಂದು ಬಿದ್ದಿದೆ ಗೈಸ್, ನೋಡುವ ಯಾವುದಂತೇಳಿ. ನೋಡಿ ಈ ಒಂದು ಮರ ನೋಡಿ ಗೈಸ್, ಇದರಲ್ಲಿ ಹೂ ಆಗಿದೆ, ಇನ್ನು ಆಗಬೇಕಷ್ಟೇ. ಮಾವಿನಕಾಯಿ ಹೂ ಆಗಿದೆ. ಇದೊಂದು ಮರ ನೋಡಿ ಗೈಸ್, ಹೀಗೆ ನೋಡಲಿಕ್ಕೆ ತುಂಬ ಚಂದ. ಒಂದು ಕೂಡ ಎಲೆಗಳಿಲ್ಲ ಅದರಲ್ಲಿ, ನೋಡಲಿಕ್ಕೆ ಒಂಥರ ಚಂದ ಇದೆ. ಫೈನಲಿ ಇನ್ನೊಂದು ಮರದ ಕಡೆ ಬರ್ತಾ ಇದ್ದೇವೆ ಗೈಸ್. ನೋಡಿ ಅಲ್ಲಿ ಉಂಟು ಅದೇ 2 ಮರ. ನೋಡಿ ಅದು ಮೊನ್ನೆ ಬೆಂಕಿ ಕೊಟ್ಟಿದ್ರು, ಆ ಬೆಂಕಿಗೆಲ್ಲ ಅದು ಸುಟ್ಟು ಹೋಗಿದೆ ಗೈಸ್. ಕೆಳಗೆ ಭಾಗ ಅದರ ಬೇರು ಇರುವ ಅಲ್ಲಿ ಕೆಳಗೆ, ಹಾಗಾಗಿ ಅರ್ಧ ಭಾಗ ಅದು ಸತ್ತಾಗಿ ಆಗಿದೆ. ತುಂಬ ಚಿಕ್ಕ ಚಿಕ್ಕ ಮಾವಿನಕಾಯಿ ಇತ್ತು, ಅದೆಲ್ಲ ನೋಡಿ ಒಂಥರ ಬಾಡಿ ಹೋದಾಗೆ ಆಗಿದೆ. ಮತ್ತು ಅದು ಹತ್ತಿರ ಇನ್ನೊಂದು ಮರ ಉಂಟು, ಅದರಲ್ಲಿ ಕೂಡ ತುಂಬ ಇದೆ ಗೈಸ್. ನೋಡಿ ತುಂಬ ಇದೆ, ಈಚೆ ಅದರಲ್ಲಿ ಕೂಡ ತುಂಬ ಇದೆ. ಮಾತ್ರ ತುಂಬ ಹುಳಿ ಗೈಸ್. ಉಪ್ಪಿನಕಾಯಿ ಹಾಕಲಿಕ್ಕೆ ತುಂಬ ಒಳ್ಳೆಯದು. ಅದು ಉಪ್ಪಿನಕಾಯಿ ಹಾಕ್ತಾರಂತೆ ಆ ಮಾವಿನಕಾಯಿಯದ್ದು. ನೋಡಿ ಗೈಸ್ ಯಾವ ರೀತಿ ಇದೆ ನೋಡಿ. ತುಂಬ ಗೊಂಚಲು ಇದೆ ಗೈಸ್ ಮೇಲೆ ಎಲ್ಲ. ಅದು ಕೆಳಗೆ ಎಟಕ್ತಿತ್ತು, ಅಂದರೆ ಕೆಳಗೆ ತನಕಿತ್ತು ಅದರಲ್ಲಿ. ನೋಡಿ ಅದೆಲ್ಲ ಬಾಡಿ ಹೋಗಿ ಎಲೆಲ್ಲ ತುಂಬ ಕೆಳಗೆ ಬಿದ್ದಿದೆ ಗೈಸ್. ರಾಶಿಯೇ ಇದೆ ಅದರ ಮಾವಿನಕಾಯದ್ದು. ಹುಳಿ ಮಾತ್ರ ತುಂಬ. ನಾವು 2 ಉಪ್ಪು ಹಾಕಿ ತಿನ್ನುವ ಅಂತೇಳಿ ಸ್ವಲ್ಪ ಕಚ್ಚಿ ನೋಡಿದ್ದು. ಹುಳಿ ಅಂದರೆ ಅಷ್ಟೊಂದು ಹುಳಿ. ನೋಡಿ ನಮ್ಮ ಈವ್ನಿಂಗ್ ಸೀನರಿ. ತುಂಬ ಎಲೆಗಳು ಉಂಟು ಗೈಸ್. ಹಟ್ಟಿಗೆ ಒಳ್ಳೆಯದು, ಕೊಂಡೋಗಬೇಕು ಹಟ್ಟಿಗೆ. ದನಗಳ ಕೆಳಗೆ ಹಾಕಲಿಕ್ಕೆ ತುಂಬ ಒಳ್ಳೆಯದಲ್ವ ಇದು. ತುಂಬ ಬಿದ್ದಿದೆ ನೋಡಿ ಯಾವ ರೀತಿ ಬೆಂಕಿ ತಾಗಿ ಬಾಡಿ ಹೋಗಿದೆ ನೋಡಿ ಮರ. ಕೆಳಗೆ ಉಂಟು ಮಾವಿನಕಾಯಿ, ಚಿಕ್ಕ ಚಿಕ್ಕದೆಲ್ಲ. ನೋಡಿ ನೋಡಿ ನಾವು ಸ್ವಲ್ಪ ಕೊಯ್ದ್ವಿ, ಕೋಲು ಪಿಸಾಡಿ ಕೆಳಗೆ ಎದ್ದು. ಒಂಥರ ಬಾಡಿ ಹೋದಾಗೆ ಗೈಸ್. 1 2 3 ಏನೋ ನಮಗೆ ಒಳ್ಳೆ ಸಿಕ್ಕಿತು ಗಟ್ಟಿ ಇದ್ದದ್ದು, ಮತ್ತೆಲ್ಲ ಬಾಡಿ ಹೋದಾಗೆ ಆಗಿತ್ತು. ಅದು ಒಂದು ಬಿಸಿಲಿಗೆ ಇದರಲ್ಲಿ, ಮತ್ತು ಅದು ಮರ ಕೂಡ ಅರ್ಧ ಬೆಂಕಿ ಇದಾಗಿದೆ ಅಲ್ವಾ, ಸೊ ಹಾಗಾಗಿ ಬಾಡಿದೆ. ನೋಡಿ ಅಲ್ಲಲ್ಲಿ ತುಂಬ ಬಿದ್ದಿದೆ. ಇದು ಐಸ್ ಆ್ಯಪಲ್ ನೋಡಿ. ಮೊನ್ನೆ ನಾನು ನಿಮಗೆ ತೋರಿಸಿದ್ದಲ್ಲ, ಇವತ್ತು ಮೇಲೆ ನಿಮಗೆ ತೋರಿಸಿದ್ದೇನೆ. ಕೆಳಗೆ ಬಿದ್ದದ್ದು ಬಿಟ್ಟು ಮೇಲೆ ನೋಡಿ ಮರದಲ್ಲಿ ಎಷ್ಟು ಇದೆ ಅಂತ ಹೇಳಿದರು. ಗೊಂಚಲು ಇದೆ ಗೈಸ್. ಅಂದರೆ ಫುಲ್ಲು ಹಣ್ಣಾಗಿದೆ, ಯಾವುದು ಕೂಡ ಹೀಗೆ ಕಾಯಿಲ್ಲ, ಹಣ್ಣಾದದ್ದೇ ಇರೋದು. ಅದು ದನಗಳೆಲ್ಲ ತಿಂತದೆ. ನೋಡಿ 2 3 4 5 ಮರ ಉಂಟು, ಎಲ್ಲ ಮರದಲ್ಲೂ ಉಂಟು, ರಾಶಿ ಇದೆ ನೋಡಿ. ಅಲ್ಲಿ ಕೂಡ ಉಂಟು 2. ನೋಡಿ ಗೈಸ್ ಇಷ್ಟು ಮಾವಿನಕಾಯಿ ತಂದ್ವಿ. 1 2 ಬೇರೆ 3 ಮರದ್ದು 3 ಇದೆ. ಇದು ಅಮ್ಮ ತಂದದ್ದು ಅಜ್ಜಿ ಮನೆಯಿಂದ, ಅಲ್ಲಿಂದ. ಇದು ಒಳ್ಳೆಯದಾಗ್ತದೆ ಗೈಸ್, ತುಂಬ ಸ್ವೀಟ್ ಅದು ಹಣ್ಣಾದರೆ. ಪ್ಲಾಸ್ಟಿಕ್ ಅಡ್ಡವೇ ಬರ್ತದೆ ನಿಮಗೆ ತೋರಿಸುವ ಅಂತ ಅನಿಸಿದರೆ. ನೋಡಿ ಇಷ್ಟು ಚಿಕ್ಕದು. ಒಳ್ಳೆಯದಾಗ್ತದೆ ಗೈಸ್ ಇದು ಪದಾರ್ಥ ಮಾಡಿದರೆ, ಸೂಪರ್. ನೋಡಿ ಇವತ್ತು ನಮಗೆ ಸಿಗಡಿ ಪದಾರ್ಥಕ್ಕೆ ಸ್ವಲ್ಪ ತಂದಿದ್ದಾರೆ. ತುಂಬ ರೇಟ್, ಸೊ ಹಾಗೆ ಸ್ವಲ್ಪ ತಂದದ್ದು. ಅದಕ್ಕೆ ಏನು ಮಿಕ್ಸ್ ಇಲ್ಲ ಹಾಕಲಿಕ್ಕೆ. ನಮಗೆ ಸ್ವಲ್ಪ
ಅಲ್ವಾ, ನಾವು 4 ಮಂದಿ ಅಲ್ವಾ, ನಮಗೆ ಸಾಕಾಗ್ತದೆ. ಮತ್ತು ನೈಟಿಗೆ ಏನಾದರೂ ಮಾಡೋದು, ಬೇರೆ ಏನಾದರೂ. ಈಗ ಸದ್ಯಕ್ಕೆ ಸಾಕಂತೇಳಿ ದೊಡ್ಡದಿದೆ ಗೈಸ್ ನೋಡಿ. ಚಿಲ್ಲೆಲ್ಲ ಮಾಡಲಿಕ್ಕೆ ಸೂಪರ್ ಇದು ನೋಡಿ, ತುಂಬ ಚೆನ್ನಾಗಿದೆ ದೊಡ್ಡದಾಗಿ. ಮಸಾಲೆ ಆಗಿದೆ ಆಲ್ರೆಡಿ ನೋಡಿ. ನಾನು ಇಲ್ಲಿ ಇಟ್ಟಿದ್ದೇನೆ ಗ್ಯಾಸ್ ಮೇಲೆ, ಅಂದರೆ ಸ್ವಲ್ಪ ಕಡ್ದದ್ದು, ಸೊ ಹಾಗೆ ನಾನು ಗ್ಯಾಸ್ ಮೇಲೆ ಇಟ್ಟೆ. ಬೇರೆ ಇದಕ್ಕೆ ಹಾಕೋದಾದರೆ ತುಂಬ ಇರ್ತಿದ್ರೆ ನಾನು ಒಲೆಯಲ್ಲಿ ಇಡ್ತಾ ಇದ್ದೆ. ಇಲ್ಲಿ ಗ್ಯಾಸ್ ಮೇಲೆ ಇವತ್ತು ಇಟ್ಟಿದ್ದೇನೆ. ಸ್ವಲ್ಪವೇ ಸ್ವಲ್ಪ ಇದ್ದ ಕಾರಣ ನಂಗೆ ಗೊತ್ತಿರಲಿಲ್ಲ ಇದು ತರ್ತಾರ ಅಂತ ಹೇಳಿ. ಸಿಗಡಿ ಕುದಿ ಬರಲಿ ಗೈಸ್. ನಾವು ಇದಕ್ಕೆ ಕವರ್ ತಂದಿದ್ವಿ ಸೋಫಾಕ್ಕೆ. ಈ ಕಲರ್ ಸ್ಟಿಚ್ ಮಾಡಿಸಿದ್ದು, ಅಂದರೆ ನಮಗೆ ಧೂಳು ಎಲ್ಲ ಇದ್ದರೆ ಇದೇ ಒಳ್ಳೇದಂತ, ಅಷ್ಟು ಗೊತ್ತಾಗೋದಿಲ್ಲ ಅಂತೇಳಿ. ಧೂಳಿಗೆಲ್ಲ ತುಂಬ ಒಳ್ಳೆದುಂಟು ಮೆಟೀರಿಯಲ್ ಈ ಕವರ್ ಇದ್ದು ನೋಡಿ. ನಮಗೆ 10 ಕವರ್ ಬೇಕಿತ್ತು. ಅದು ಜಾಸ್ತಿ ರೇಟ್ ಅಂತ ಏನು ಅನ್ನಿಸ್ಲಿಲ್ಲ. 10 ಕವರಿಗೆ ಸ್ವಲ್ಪ ಇದರಲ್ಲೇ ನಮಗೆ ಸಿಕ್ಕಿತ್ತು ನೋಡಿ. ಈ ರೀತಿ ಹಾಕಿಟ್ಟಿದ್ದೇನೆ, ತುಂಬ ಚೆನ್ನಾಗಿ ಕಾಣ್ತದೆ ಕೂಡ. ನಮ್ಮ ಬೆಕ್ಕು ನೋಡಿ, ಬಾಲ ಇಲ್ಲದ ಬೆಕ್ಕು ಅಂದರೆ ನೀವು ನೋಡಿದ್ದೀರಾ ನೋಡಿ. ಇವಳಿಗೆ ಬಾಲವೇ ಇಲ್ಲ ನೋಡಿ, ಚಿಕ್ಕ ಬಾಲ ಗೈಸ್ ನೋಡಿ. ಅದು ಅವಳು ಓಡುವಾಗ ಮೊಲ ಓಡಿದಾಗೆ ಆಗ್ತದೆ, ರ್ಯಾಬಿಟ್ ಓಡಿದಾಗೆ ನೋಡಿ, ಎಷ್ಟು ಚಿಕ್ಕದಿದೆ ಅಂತೇಳಿ.